ನಮಸ್ತೆ. ಏನು ಕಾವೇರಿ ವಿವಾದವನ್ನ ಮತ್ತೆ ಪ್ರಾರಂಭ ತಮಿಳುನಾಡು ಈಗ ಮತ್ತೊಮ್ಮೆ ವಿವಾದವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಬ್ಮಿಷನ್ ಕೂಡ ಬಹಳ ಸ್ಟ್ರಾಂಗ್ ಇರಬೇಕಾಗಿತ್ತು. ಅದು ಸಾಲದು ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ತಾಂತ್ರಿಕ ವಿಭಾಗ ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ಗಳು ಏನಿದಾವೋ ಕಾವೇರಿ ಮೇಲುಸ್ತುವಾರಿ ಸಮಿತಿಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಇದು ತುಂಬಾ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಬೇಕಾಗಿದೆ. ಯಾಕಂದ್ರೆ ಈಗ ತಮಿಳ್ನಾಡಿನವರು ಏನ್ ಕೇಳ್ತಾ ಇದ್ದಾರೆ, ನಮ್ಗೆ 2 ತಿಂಗಳಿಂದ ನಮ್ಗೆ ನೀರು ಸರಿಯಾಗಿ ಬಂದಿಲ್ಲ, ನಮ್ಗೆ ಬಾಕಿ ಕೊಡಬೇಕಾಗಿರೋದು 9.TMCFT ನೀರು ಕೊಡಬೇಕಾಗಿದೆ. ನಮ್ಗೆ ಅದ್ರ ಭಾಗವನ್ನ ಈಗ ನಮಗೆ ಕೊಡಬೇಕು. ಅದ್ರ ಪ್ರಕಾರ ನಮ್ಗೆ 4.5 TMC ಈಗ ತಕ್ಷಣವೇ ಕೊಡ್ಬೇಕನ್ನೋ ಮಾತಿನ ಕೆಳಗಡೆ ನಮ್ಮ ಕಾವೇರಿ ವಾಟರ್ ರೆಗ್ಯುಲೇಷನ್ಸ್ ಕಮಿಟಿ ಏನಿದೆ, CWRC, ಅದು ಆದೇಶವನ್ನ ಮಾಡಿಬಿಟ್ಟಿದೆ. ಇಷ್ಟು ನೀರನ್ನು 3,500 ಕ್ಯೂಸೆಕ್ಸ್ ನೀರು 15 ದಿನ ಕಾಲ ಬಿಡಬೇಕು ಅಂತ ಹೇಳ್ಬಿಟ್ಟಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಏನು ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ರು, ಆ ಮಾತಿನ ಬಗ್ಗೆ ಅವ್ರಿಗೆ ನಿಗಾ ಇರಬೇಕು ಮತ್ತೆ ಜವಾಬ್ದಾರಿಯಿಂದ ಮಾತಾಡಬೇಕು. ಏನು ಅಂದ್ರೆ, ಈಗ ನಾವು ಜಲಾಶಯದಲ್ಲಿ ನೀರನ್ನ ಕುಡಿಯೋದಕ್ಕೆ ಸೀಮಿತವಾಗಿ ಇಟ್ಕೊಂತೇವೆ. ಈಗ ರೈತರು ಕೃಷಿಯನ್ನ ಮಾಡಕ್ ಹೋಗ್ಬೇಡಿ, ಬೆಳೆ ಬೆಳೆಯೋದಕ್ಕೆ ನೀರು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಬರ ಸೃಷ್ಟಿಯಾಗಿದೆ. ಆ ಕಾರಣಕ್ಕೆ ನೀವು ನೀರನ್ನ ಬೆಳೆ ಬೆಳೆಯೋದಕ್ಕೆ ಈ ಬಾರಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಹೇಳಿದ್ರು, ಅದೇ ವಾದವನ್ನ ಅವರು CWRC ಮುಂದೆ ಸಬ್ಮಿಷನ್ ಮಾಡಬೇಕಾಗಿತ್ತು. ಯಾಕೆ ಅಂತ ಅಂದ್ರೆ, ನಮಗೆ ಬೆಂಗಳೂರಿಗೆ ಇವತ್ತು ಏನಿದೆ, ಬೆಂಗಳೂರು ಏನು ಜೂನ್ ಇಂದ ಮತ್ತೆ ಜೂನ್ ವರೆಗೆ ಬೇಕಾಗುವಂತ ನೀರು 12 TMCFT ನೀರು ಬೇಕಾಗುತ್ತೆ ನಮ್ಗೆ. ಹಾಗಾಗಿ ನಮ್ಮ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದು ತುಂಬಾ ಜವಾಬ್ದಾರಿ ಕೆಲಸ. ಇದ್ರ ಜೊತೆಗೆ ನಮ್ಮ 6 ಜಲಾಶಯಗಳು ಬರ್ತದೆ. ಒಂದು KRS, ಮತ್ತೊಂದು ಕಬಿನಿ, ಹೇಮಾವತಿ, ವಾಟೆಹೊಳೆ, ಯಗಚಿ, ಆರಂಗಿ. ಆರಂಗಿ ಏನೋ ತುಂಬಿದೆ, ಒಂದಿಷ್ಟು ನೀರು ಮುಂದಕ್ಕೆ ಹರಿಬಿಡ್ಲಾಗಿದೆ, ಅದು ಕಾವೇರಿಗೆ ಬಂದು ಸೇರ್ಕೊಳ್ಳುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಎಲ್ಲ ಜಲಾಶಯಗಳಲ್ಲೂ ಕೂಡ ಡೆಡ್ ಸ್ಟೋರೇಜ್ ಅಂತ ಹೇಳಿ ಇರ್ತದೆ. ಆ ಡೆಡ್ ಸ್ಟೋರೇಜು ಈಗ ಕಾವೇರಿಗೆ ಹೆಚ್ಚು ಕಡಿಮೆ ನಮ್ಮ ಕನ್ನಂಬಾಡಿಯಲ್ಲಿ 5 TMCFT ನೀರನ್ನ ಶೇಖರಣೆ ಅದು ಡೆಡ್ ಸ್ಟೋರೇಜ್ಗೋಸ್ಕರ ಮೀಸಲಿಕ್ಬೇಕಾಗತ್ತೆ. ಹಾಗೇನೆ ನದಿಯಲ್ಲಿ ಅವಲಂಬಿತ ಪ್ರಾಣಿಗಳು ಏನು ಕುಡಿಯೋದಕ್ಕೆ ನೀರು ಬೇಕೋ ಅಷ್ಟನ್ನ ಈ 6 ಹಳ್ಳ ಮತ್ತು ನದಿಗಳಲ್ಲಿ ನಾವು ಮೇಂಟೈನ್ ಮಾಡಬೇಕಾಗಿದೆ. ಮತ್ತು ಪ್ರಾಕೃತಿಕವಾಗಿ ಮೈನಸ್ ಆಗ್ತಕ್ಕಂಥದ್ದು ಅದು ಬೇರೆ ಸಪರೇಟ್ ಇರ್ತದೆ. ಇದು ಎಲ್ಲದನ್ನೂ ಮೈನಸ್ ಪಾಯಿಂಟನ್ನ ಇಟ್ಕೊಂಡು ಉಳಿಕೆ ಏನಿದೆ ನೀರು, ಆ ನೀರು ಬರುವ ಮತ್ತೆ ಜೂನ್ ವರ್ಗ ನಮಗೆ ಕುಡಿಯೋ ನೀರಿಗೆ ಬೇಕಾಗತ್ತೆ. ಬೆಂಗಳೂರು ಬೃಹತ್ ನಗರ ಏನಿದೆ, ಇದು 1.5 ಕೋಟಿ ಜನ ಮತ್ತೆ ಫ್ಲೋಟಿಂಗ್ ಇರೋ ಕಾರಣಕ್ಕೆ ಇದು ಹೆಚ್ಚು ನೀರು ಬಳಕೆ ಆಗ್ತದೆ. ಎರಡನೇದಾಗಿ ಇದಕ್ಕೆ ಸಂಬಂಧಪಟ್ಟಂಗೆನೆ ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ, ರಾಮನಗರ ಇರ್ಬೋದು, ಮತ್ತು ಇನ್ನು ಅನೇಕ ತಾಲೂಕುಗಳು ಕೂಡ ಈ ಕಾವೇರಿ ನೀರನ್ನೇ ಅವಲಂಬಿಸಿದವೆ, ಇನ್ಕ್ಲೂಡಿಂಗ್ ಚಾಮರಾಜನಗರ ಕೂಡ. ಹಾಗಾಗಿ ನಮ್ಮ ಕುಡಿಯೋ ನೀರನ್ನ ಹೊರತುಪಡಿಸಿದರೆ ನಮಗೆ ಉಳ್ಕೊಳ್ಳುವಂತ ನೀರೆಷ್ಟು ಅಂತ ಹೇಳಿ ಯೋಚನೆ ಮಾಡಬೇಕು. ಹಾಗಾಗಿ ಬಂಧುಗಳೇ, ಈಗಾಗಲೇ ಸರ್ಕಾರ ತಪ್ಪನ್ನ ಮಾಡಿದೆ. ನಮ್ಮ ಆರ್ಗ್ಯುಮೆಂಟು, ಬರಗಾಲ ಇದ್ದಂತ ಕಾಲದಲ್ಲಿ ನಾವು ನೀರು ಬಿಡಬೇಕು ಅಥವಾ ನೀರನ್ನ ನಾವು ಜೋಪಾನವಾಗಿ ಎಷ್ಟು ಶೇಖರಣೆ ಮಾಡಿ ಇಟ್ಕೋಬೇಕು ಅನ್ನೋ ತೀರ್ಮಾನದ ಕೆಳಗಡೆ ನಾವು ನಮ್ಮ ಆರ್ಗ್ಯುಮೆಂಟನ್ನ ನಾವು ಮಾಡಬೇಕಾಗಿದೆ. ನಮ್ಮ ಆರ್ಗ್ಯುಮೆಂಟು ನಾವು ಪ್ರಾರಂಭದ ದಿನದಿಂದ, ಕಾವೇರಿ ವಿವಾದ ಪ್ರಾರಂಭ ಆದಾಗಿನಿಂದಲೂ ಕೂಡ ನಾವು ತಾಂತ್ರಿಕವಾಗಿ ನಮ್ಮ ಪ್ರೆಸೆಂಟೇಷನ್ ಏನಿದೆ ಅದನ್ನ ಸರಿಯಾಗಿ ಮಾಡ್ದಲೆ ಅನೇಕ ವಿವಾದಗಳಲ್ಲಿ ನಾವು ಸೋಲ್ತಾ ಬಂದಿದ್ದೀವಿ. ಹಾಗೆ ಕಾನೂನು ವ್ಯಾಪ್ತಿಯಲ್ಲೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ಮುಗ್ಗರಿಸಿದ್ದೀವಿ. ಹಾಗಾಗಿ ಈಗ ಕೂಡ ಹೇಳ್ಬೇಕಾಗಿರೋದು, ಬರಗಾಲದ ಸಂದರ್ಭದಲ್ಲಿ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ
ಈಗ ಏನು ಮುಖ್ಯಮಂತ್ರಿಗಳು ಹೇಳಿದರು ಬೆಳೆಗೆ ನೀರಿಲ್ಲ ಅಂತ. ಅದೇ ವಾದವನ್ನ ತಮಿಳ್ನಾಡಿಗೂ ಇದು ಅನುಸರಿಸಬೇಕು. ಕುಡಿಯ ನೀರಿಗೆ ಸೀಮಿತವಾಗಿ ಇದನ್ನ ಮಾಡೋಣ. ಮತ್ತೇನಾದ್ರೂ ಹಿಂಗಾರು ಮಳೆ ಅತಿ ಚೆಂದಾಗಿ ಬಂದ್ರೆ ಎರಡನೇ ಬೆಳೆಯನ್ನ ಬೆಳೆಯಲಿಕ್ಕೆ ತಮಿಳ್ನಾಡು ಮತ್ತು ಕರ್ನಾಟಕ ಇದನ್ನ ನಾವು ಮುಂದಿನ ತೀರ್ಮಾನವಾಗಿ ತಗೊಳ್ಳೋಣ. ಈಗ ಈ ತೀರ್ಮಾನ ಸರಿಯಾದ್ದಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತೆ ಈಗ ಮೇಲ್ಮನವಿಯನ್ನ ಸಲ್ಲಿಸಿ ತಕ್ಷಣವೇ ನೀರು ಬಿಡುವಂತ ಏನು ಮನಸ್ಥಿತಿ ಇದ್ರೆ ಅದನ್ನ ಕೂಡಲೇ ಬಂದ್ ಮಾಡಿ ನಮ್ಮ ಆರ್ಗ್ಯುಮೆಂಟ್ ಅನ್ನ ಹೇಳಲಿಕ್ಕೆ ಅಂದ್ರೆ ಅಪೀಲ್ ಮಾಡಲಿಕ್ಕೆ ನಮ್ಗೆ ಅವಕಾಶ ನೀಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಮನವಿ ಸಲ್ಲಿಸಿ ಈಗ ನಮ್ಮ ವಾದವನ್ನ ಮುಂದುವರಿಸಬೇಕು. ಇಲ್ಲದೆ ಇದ್ರೆ ಹಿಂದೆ ಆದಂತ ಅನೇಕ ತಪ್ಪುಗಳನ್ನ ಎಲ್ಲಾ ಮುಖ್ಯಮಂತ್ರಿಗಳು ಎಕ್ಸೆಪ್ಟ್ ಬಂಗಾರಪ್ಪನ ಬಿಟ್ರೆ ಎಲ್ಲ ಮುಖ್ಯಮಂತ್ರಿಗಳು ಕೂಡ ತಪ್ಪು ಮಾಡ್ತಾ ಬಂದಿದ್ದಾರೆ. ಎಲ್ಲಿ ನಾನು ನೀರು ಬಿಡದೇ ಇದ್ರೆ ನನ್ನ ಅಧಿಕಾರ ಹೋಗ್ಬಿಡುತ್ತೋ ಅನ್ನುವ ಈ ಒಂದು ಕುರ್ಚಿಯ ಮೋಹದಿಂದ ಈ ತಪ್ಪನ್ನ ಮಾಡಿ ಬಂದಿರತಕ್ಕಂತ ಎಲ್ಲ ಮುಖ್ಯಮಂತ್ರಿಗಳಂಗೆ ಡಿ.ಕೆ. ಶಿವಕುಮಾರ್ ಕೂಡ ಆಗೋದಾದ್ರೆ ನೀವು ಈ ರಾಜ್ಯದ ಹಿತಾಸಕ್ತಿಯನ್ನ ನೀವು ರಕ್ಷಣೆ ಮಾಡೋದ್ರಲ್ಲಿ ನೀವು ಫೇಲ್ಯೂರ್ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಾರಂಭಕ್ಕೆ ತಾವು ಘೋಷಣೆ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಬರಗಾಲದ ಸ್ಥಿತಿಯಲ್ಲಿ ನಾವು ಯಾಕೆ ಬಿಡಕ್ ಆಗೋದಿಲ್ಲ ಅನ್ನೋದನ್ನ ದೃಢವಾಗಿ ಗಟ್ಟಿಯಾಗಿ ನಾವು ಆ ಕಮಿಟಿ ಮುಂದೆ ಹೇಳ್ಬೇಕಾಗಿದೆ. ಅದ ತಕ್ಷಣವೇ ಅದನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ಹೇಳಿ ಭರವಸೆ ಇಟ್ಕೊಂಡಿದೀವಿ. ಹಾಗಾಗಿ ರೈತರು ಈ ತೀರ್ಮಾನವನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗಿದೆ. ಹಾಗಾಗಿ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ.